ನೀಡಲ್ ಬಂದ್ಬಿಟ್ಟು 10 ತಗೊಂಡಿದ್ದೀನಿ. ಇದಕ್ಕೆ ಆ್ಯಸ್ ಯೂಶುವಲ್ 6 ಎಳೆ ದಾರನ ತಗೊಂಡು ಫಸ್ಟು 2 ಲಾಕ್ನ ಮಾಡ್ಕೊತಾ ಇದ್ದೀನಿ ಬಟ್ಟೆಗೆ ಲಾಕ್ ಆದಮೇಲೆ 5 ಚೈನ್ ಮಾಡ್ಕೊಳ್ಳಿ. 3 4 5 ಚೈನ್ನ ಹಾಕೋತಾ ಇದ್ದೀನಿ. ಇದು ಕುಚ್ಚು ಕಟ್ಕೊಳ್ಳೋಕ್ಕೆ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲಾಕ್ನ ನಾನು ಮಾಡ್ಕೊತಾ ಇದ್ದೀನಿ. 2 ಲಾಕ್ ಆದಮೇಲೆ ನೀವು ಬೀಡನ್ನ ತಗೊಳ್ಳಿ. ನಾನಿಲ್ಲಿ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೀಡ್ ಬೇಕು ನೀವು ಆ ಥರ ತಗೊಂಡು ಹಾಕೊಬೋದು. ಈಗ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ವಲ್ಪ ಕ್ರಾಸಾಗಿ ನೀವು ಅದನ್ನು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಡಬಲ್ ಕ್ರೋಶೆ ಆದಮೇಲೆ ನಾನು 2 ಚೈನ್ ಹಾಕ್ಕೊತೀನಿ. 1 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೀವು ಡಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ರಿ ಆ ಗ್ಯಾಪಲ್ಲಿ ನೀವು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಬೇಕು. 1 2 ಎಗೇನ್ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಒಳಗಡೆಯಿಂದ ಮತ್ತೆ ಥ್ರೆಡ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ 2ರಲ್ಲಿ 1 2ರಲ್ಲಿ 1 ಮತ್ತೆ ಸೂಜಿ ಮೇಲೆ ಎಗೇನ್ ಅದೇ ಥರ ನೀವು ಎಷ್ಟು ಅಂದರೆ 6 ಹಾಕ್ಕೊಬೇಕು. ನಾನು 6 ಹಾಕ್ಕೊಂಡಿದ್ದೀನಿ. ಮತ್ತು 2ರಲ್ಲಿ 1 ಜಾಸ್ತಿ ಲೂಸ್ ಬಿಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಥ್ರೆಡ್ಡು ಬಿಟ್ಕೊಳ್ಳೋ ಥರ ಆಗುತ್ತೆ. ಹಿಂಗಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ, ಅರ್ಧ ಆರ್ಚ್ ಥರ. ಮತ್ತು ನೀವು ಬಟ್ಟೆಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಆದಮೇಲೆ ಈಗೇನು ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬಿಡಬೇಕು ಆ ಶೇಪಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸ್ವಲ್ಪ ಕ್ರಾಸ್ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಬೇಕು ಅಂದರೆ ಇಲ್ಲೂ ನೀವು ಸಣ್ಣದು ಬೀಡ್ಸ್ನ ಆ್ಯಡ್ ಮಾಡ್ಕೊಬೋದು. ಬೇಡ ಅಂತಂದರೆ ಈ ಥರ ಪ್ಲೈನಾಗೆ ಹಾಕೊಬೋದು. ಮತ್ತು ಸೂಜಿ ಮೇಲೆ 2 ಸಲ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೀವು ಬೀಡ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಬೇಡ ಅಂದರೆ ಇದೇ ಥರ ಹಾಕ್ಕೊಂಡು ಹೋಗ್ಬೋದು. ನಿಮಗೆ ಕುಚ್ಚು ಬೇಡ ಅಂದರೆ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ನೀವು. ಈ ರೀತಿ 3 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ 4 2 ಹಾಕೊಬೋದು, ಇಲ್ಲ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದಾದಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ.
ಕುಚ್ಚು ಕಟ್ಟೋ ಥರ ಮಾಡ್ಕೊತಾ ಇದ್ದೀನಿ ನಾನು. ನಿಮಗೆ ಕುಚ್ಚು ಬೇಡ ಅಂತಂದರೆ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ನೀವು. 2 3 4 5 ಕ್ರೋಶನ 5 ಚೈನ್ನ ಹಾಕ್ಕೊತಾ ಇದ್ದೀನಿ ನಾನು. 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ನೋಡಿ ಈ ಥರ ಕಾಣುತ್ತೆ. ನಿಮಗೆ ಕುಚ್ಚು ಬೇಡ ಅಂದರೆ ಕಂಟಿನ್ಯೂ ಮಾಡ್ಕೊಬೋದು. ನೋಡಿ ನಾನು ಮೂರು ಹಾಕ್ಬಿಟ್ಟು ಮಧ್ಯೆ ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ 2 ಹಾಕ್ಬಿಟ್ಟು ಬೇಕಾದರೆ ಕುಚ್ಚು ಬರೋ ಥರ ಮಾಡ್ಕೊಬೋದು. ಎಗೈನ್ ನಾನು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೀಡ್ ಲಾಕ್, ಸಿಂಗಲ್ ಸೂಜಿ ಮೇಲೆ ಒಂದು ಸಲ ದಾರ, ಡಬಲ್ ಕ್ರೋಶೆ, 2 ಚೈನು. ತುಂಬ ಅಂದರೆ ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ನೀವು ಬಿಗಿನರ್ಸ್ ಆದರೂ ಕೂಡ ಇದನ್ನು ಹಾಕೊಬೋದು. ನೀವು ಬರೀ ಅರ್ಧ ಗಂಟೆಲೆಲ್ಲ ಹಾಕೊಂಬಿಡ್ಬೋದು ನೀವು ಸೀರೆಗೆ. ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ಚಾರ್ಜಸ್ಸು ಅಷ್ಟೇ. ನೀವು ಕಮ್ಮಿ ಈಗ ಹುಡುಕ್ತಾ ಇರ್ತೀರ, ಅಯ್ಯೋ ಕಮ್ಮಿ ಪ್ರೈಸ್ಗೆ ಇದ್ರದ್ದೆಲ್ಲ ಹಾಕ್ಕೊಡ್ಬೇಕು ಅಂತ. ತುಂಬ ಈಸಿಯಾಗಿದೆ. ಮತ್ತು ಪ್ರೈಸು ಅಷ್ಟೇ ಒಂದು 300ಇಂದ 350ವರೆಗೂ ತೊಗೊಬೋದು ನೀವು ಇದಕ್ಕೆ. ತುಂಬ ಈಸಿ ಅಂದರೆ ಈಸಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೇಮ್ ಅದೇ ಥರ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕಿ ಆದಮೇಲೆ ಲಾಸ್ಟಲ್ಲಿ ನೀವು ಇದನ್ನು 1 2 ಚೈನ್ನ ಹಾಕ್ಕೊಂಡು ನೀವು ಈ ಮಧ್ಯ ದಾರ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೀವು ನೀಡಲಿಂದ ಆ ಕಡೆ ಏನು ದಾರ ಇದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಈ ದಾರನ ಕಟ್ಟಾದಮೇಲೆ ನೀಡಲ್ನ ಮೇಲ್ಗಡೆ ಎಳೀರಿ. ಅದನ್ನು ಲಾಸ್ಟಲ್ಲಿ ನೀವು ಗಮ್ ಹಾಕ್ಬಿಟ್ಟು ಸೀರೆಗೆ ಅಂಟಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಈಸಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಎಷ್ಟು ಈಸಿ ಅಂದರೆ ಬಿಗಿನರ್ಸು ಆಗ್ಬೋದು, ಅಷ್ಟೊಂದು ಈಸಿಯಾಗಿದೆ ನೋಡಿ. ಬೀಡ್ಸ್ ನೀವು ಯಾವ್ದಾದ್ರು ಇದು ಮಾಡ್ಕೊಳ್ಳಿ. ನೋಡಿ ನಾನು ಪಿಂಕ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. 127 ದಾರನ ತೊಗೊಂಡಿದ್ದೀನಿ ನಾನು. 127 ದಾರ ತೊಗೊಂಡು ಕುಚ್ಚನ್ನು ಕಟ್ಟಿದ್ದೀನಿ.